ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮನುಷ್ಯನ ಎಲ್ಲ ಕಷ್ಟಗಳನ್ನು ದೂರ ಮಾಡೋ ಶಕ್ತಿ ಯಾವುದು ಅಂತ ನಿಮಗೆ ಗೊತ್ತಾ? ಅದೇ ನಾಗ ಶಕ್ತಿ. ನಾಗ ಅಂದ್ರೆ ದೇವ್ರು. ಆ ದೇವ್ರನ್ನ ಯಾರಾದ್ರೂ ಸಾಯ್ತಾರೆ ಅವನ್ಗೆ ನಿಮ್ ಮೇಲೆ ತುಂಬಾ ಪ್ರೀತಿ ಇದೆ ಕಣ್ರಿ. ಅಂತ ಮಗನ ನೀವು ಸಾಯಿಸ್ಬೇಕಾ? ದೇವ್ರೆ, ಏನ್ ನಡೀತಾ ಇದೆ ನಮ್ ಬದುಕಲ್ಲಿ? ಶಿವಾನಿ ಅವನನ್ನ ಹುಡುಕೊಂಡ್ ಬಂದಿದ್ದಾಳ. ನನ್ ಗಂಡ ಯಜಮಾನ್ರು ಎಲ್ರೂ ಸೇರಿ ನಾಗ ದೇವ್ರ ಹತ್ಯೆ ಮಾಡಿದಾರ. ಈ ಪಾಪ ಇವ್ರನ್ನ ಸುಮ್ನೆ ಬಿಡೋದಿಲ್ಲ. ಅದು ಏನು ಯೋಚನೆ ಮಾಡ್ತಾ ಕುತ್ಕೊಂಡಿದ್ಯಾ? ಏನೋ ಮಾತಾಡ್ಬೇಕು ಅಂತ ಬಂದ್ರೆ ಮೌನ ಕುತ್ಕೊಂಡಿದ್ಯಲ್ಲ, ಯಾಕೆ ಹೇಳ್ತಾ ಇದ್ಯಾ? ಏನು ಅಂತ ಮಾತಾಡ್ತೀರಾ? ಯಾವ ವಿಚಾರದ ಬಗ್ಗೆ ಮಾತಾಡ್ತೀರಾ? ಇಷ್ಟು ದಿನ ಎಲ್ರಿಗೂ ಸುಳ್ಳು ಹೇಳಿ ಆ ಸುಳ್ಳು ನಿಮ್ಗೆ ಇವತ್ತಿನ ದಿನ ಮುಳ್ ತರ ಕಾಡ್ತಿದೆ ಅಲ್ವಾ? ಏಯ್, ಏನೇ ಮಾತಾಡ್ತಾ ಇದ್ಯಾ? ನಿಮಗ್ ದೇವ್ರ ಮೇಲೆ ಭಕ್ತಿ ಇದೆಯಾ? ದೇವ್ರು ಭಕ್ತಿ ಏನೇ ಕೇಳ್ತಾ ಇದ್ಯಾ? ಕೇಳಲೇಬೇಕು. ದೇವರಷ್ಟೇ ಶಕ್ತಿ, ದೇವರಷ್ಟೇ ಸ್ಥಾನ ಇರೋದು ಯಾವುದು ಗೊತ್ತಾ? ಮನುಷ್ಯನ ಎಲ್ಲ ಕಷ್ಟಗಳನ್ನು ದೂರ ಮಾಡೋ ಶಕ್ತಿ ಯಾವುದು ಅಂತ ನಿಮಗ್ ಗೊತ್ತಾ? ಅದೇ ನಾಗ ಶಕ್ತಿ. ನಾಗ ಅಂದ್ರೆ ದೇವ್ರು. ಆ ದೇವ್ರನ್ನೇ ಯಾರಾದ್ರೂ ಸಾಯ್ತಾರೇನ್ರಿ? ಏನ್ ಹೇಳ್ತಾ ಇದೀಯ ನೀನು? ನೀವು ಮಾಡಿರೋದನ್ನೇ ನಾನು ಹೇಳ್ತಾ ಇರೋದು. ಕೇಳಿಸ್ಕೊಂಡೆ ಕಣ್ರಿ, ನಾನು ಎಲ್ಲ ಕೇಳಿಸ್ಕೊಂಡೆ. ನನ್ಗೆಲ್ಲ ಸತ್ಯ ಗೊತ್ತಾಯ್ತು. ಜೈ ಭೋಲೆನಾಥ. ಇಷ್ಟೋ ಸಂವತ್ಸರಗಳಿಂದ ಜಾತಕ ಪಕ್ಷಿಯ ಹಾಗೆ ಕಾಯುತ್ತ ಕುಳಿತಿದ್ದಂತಹ ಸಮಯ ಬಂದೇ ಬಿಟ್ಟಿತು. ಈಗ ಆಗಿರುವ ಸತ್ಯ ದರ್ಶನ ಎರಡು ಲೋಕದ ಕಾಲ ಗರ್ಭದೊಳಗೆ ಅವಿತು ಕುಳಿತಿದ್ದಂತಹ ಗುಟ್ಟನ್ನ ರಟ್ಟು ಮಾಡಲಿದೆಯೇ ಮಹಾದೇವ. ಈ ಅಗ್ನಿ ಪರೀಕ್ಷೆ ತರವೇ ಸನ್ಮಾರ್ಗಿಗಳ ರಕ್ಷಕನಿಗೆ, ದುರ್ಮಾರ್ಗಿಗಳ ಭಕ್ಷಕನಿಗೆ, ಪ್ರತಿಕ್ಷಣ ಪ್ರತಿದಿನ ಪ್ರತಿಯುಗ ನೀತಿ ಪ್ರವರ್ತಕನಿಗೆ, ಸಕಲ ಕಾಲ ಸಮದರ್ಶಿ ಶಿಕ್ಷಕನಿಗೆ, ನಿರ್ಮೋಹಿ, ನಿರಾಗ, ನಿರ್ವಿಕಾರ, ನಿರ್ವಿಚಾರ, ನಿರೀಕ್ಷಾಹತ ದೇವ. ಕೆಟ್ಟತನಕ್ಕೆ ಅಂತ್ಯ ಕೊಡು, ಒಳ್ಳೆತನಕ್ಕೆ ಮುಕ್ತಿ ಕೊಡು. ಜೈ ಭೋಲೆನಾಥ. ಈ ಮನೆಗೆ ಯಜಮಾನ್ರು ಅಂತ ಬಂದಿದಾರಲ್ಲ, ಅವ್ರು ನಿಜವಾದ ಯಜಮಾನ್ರು ಅಲ್ಲ. ಯಜಮಾನ್ರು ತಮ್ಮನ ರೂಪದಲ್ಲಿ ಬಂದಿದಾರಲ್ಲ, ಅವರೇ ನಿಜವಾದ ಯಜಮಾನ್ರು. ಅದು ಇದೆಲ್ಲ ನಿನ್ಗೆ ಕೇಳಿಸ್ಕೊಂಡೆ ಕಣ್ರಿ, ನಾನು ಎಲ್ಲಾ ಕೇಳಿಸ್ಕೊಂಡೆ. ನಿಮ್ಗಿಂತದೊಂದು ಮುಖ ಇದೆ ಅಂತ ನನ್ಗೆ ಇವತ್ತೇ ಅರ್ಥ ಆಗಿದ್ದು. ಒಂದು ಸಾಧಾರಣ ಹಾವನ್ ಸಾಯಿಸಿದ್ರೇನೆ
ಅದ್ರ ಪಾಪ ಕಳಿಯಕ್ಕೆ 7 ಜನ್ಮ ಬೇಕು ಅಂತಾರೆ. ಅಂತದ್ರಲ್ಲಿ ನೀವು ದೇವನಾಗನನ್ನೇ ಸಾಯಿಸ್ಬಿಟ್ರಲ್ರಿ, ಸಾಯಿಸ್ಬಿಟ್ರಲ್ಲ, ಸಾಯಿಸ್ಬಿಟ್ರಿ. ಈ ಪಾಪನೆಲ್ಲ ಕಳಿಯೋದಕ್ಕೆ ಇನ್ನೆಷ್ಟು ಜನ್ಮ ಕಳಿಬೇಕು ಏನು? ಯಾಕ್ರಿ, ಯಾಕಿಂತ ಕೆಲಸ ಮಾಡಿದ್ರಿ? ಮಧು, ಅದು ಹಂಗಲ್ಲ ರೀ. ನಿಮ್ ನಾಟಕ ನಿಲ್ಸಿ. ಇಂಥ ಘೋರ ಕೆಲಸನ ಯಾರಿಗೋಸ್ಕರ ಮಾಡಿದ್ರಿ ಅಂತ ಹೇಳ್ರಿ, ಹೇಳ್ರಿ, ಹೇಳಿ. ಹೇಳ್ಬೇಕಾ? ಹೇಳಲೇಬೇಕಾ? ನನ್ನ ಮಗನಿಗೋಸ್ಕರ ಮಾಡಿದೆ. ನಾನು ಬಡವನಾಗಿ ಹುಟ್ಟಿದ ತಪ್ಪಲ್ಲ, ನಾನು ಬಡವನಾಗಿ ಸಾಯೋದು ತಪ್ಪಲ್ಲ. ಆದ್ರೆ ನಾನು ನನ್ನ ಮಗನ್ನ ಬಡವನಾಗಿಟ್ರೆ ಅದು ತಪ್ಪು. ನಾನೇನಾದ್ರೂ ಮಾಡಿದ್ರೆ ಅದು ನನ್ನ ಮಗನಿಗಾಗಿ. ಅವನ್ ಚೆನ್ನಾಗಿರ್ಬೇಕು, ಅವನ್ ಸಂತೋಷವಾಗಿರ್ಬೇಕು, ಅವನ್ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಮಾಡಿದೀನಿ. ತಪ್ಪ? ಅದ್ರಿಂದ ಇವಾಗ ಏನ್ರಿ ಆಯ್ತು? ನೀವು ಮಾಡಿದ ಪಾಪದ ಕೆಲ್ಸದಿಂದ ನಾವು ನಮ್ಮ ಮಗನ್ನ ಕಳ್ಕೊಂಡ್ವಿ. ನಮ್ಮ ಮಗ ಸತ್ತೋದ. ಆ ನಾಗ ದೇವತೆ ಶಾಪದಿಂದ ನಾವು ನಮ್ಮ ಮಗನ್ನ ಕಳ್ಕೊಂಡ್ಬಿಟ್ವಿ. ನಮ್ಮ ಮಗ ಸತ್ತೋದ. ಮಗ ಸತ್ತ ಅಂತ ಮಾತಾಡಬೇಡ. ನಮ್ಮ ಮಗ ಸತ್ತಿಲ್ಲ, ನಮ್ಮ ಮಗ ಬದುಕಿದ್ದಾನೆ. ನಮ್ಮ ಮಗ ತ್ರಿವಿಕ್ರಮ ಅಲ್ಲ, ತ್ರಿಶೂಲ. ಏನು ಅಂತ ಕರೀಲಿ ನಿನ್ನ? ತ್ರಿಶೂಲ್ ಅಂತ ಕರೆದ್ರೆ ನಿನ್ನ ದೇಹ ಮಾತ್ರ ತ್ರಿಶೂಲ್ದು. ಆದಿಶೇಷ ಅಂತ ಕರೆಯೋಣ ಅಂದ್ರೆ ನೀನ್ ಆದಿಶೇಷನ ಮಾನವ ರೂಪಿ ಮಾತ್ರ. ಇನ್ನು ಅಭಯ ಅಂತ ಕರೆಯೋಣ ಅಂದ್ರೆ ಅದರಿಂದ ನನ್ಗೆ ಯಾವ ಪ್ರಯೋಜನನೂ ಆಗಲ್ಲ. ಹತ್ ಸರಿ, ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಾಳೆ ನಾಗ ಪೌರ್ಣಮಿ. ನಿನ್ನ ದೇಹಕ್ಕೆ ಆದಿಶೇಷನ ಆತ್ಮ ಸೇರಿಸುವಂತ ಪೂಜೆ ಮಾಡುವಂತ ದಿನ. ನೀನ್ ಆದಿಶೇಷ ಆಗು, ಅಷ್ಟೇ ಸಾಕು ನನ್ಗೆ. ಅದಾದ್ಮೇಲೆ ನಾಗಮಣಿನ ಪಡ್ಕೊಂಡು ನಮ್ಮ ನಾಗಲೋಕಕ್ಕೆ ಹೋಗೋಣ. ನಾಗಲೋಕದ ರಾಣಿ ಆಗ್ಬೇಕು ಅನ್ನೋ ಕನ್ಸಿಗಿಂತ ನನ್ನ ಆದಿಶೇಷನ ಸಂಗಾತಿ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಅದು ಜಗದಾಚೆಯ ಕನ್ಸು, ಯುಗದಾಚೆಯ ಕನ್ಸು. ನಾಳೆ ಅಷ್ಟರಲ್ಲಿ ಪೂಜೆ ಆಗೋಗಿರುತ್ತೆ. ನಿನ್ನ ದೇಹಕ್ಕೆ ಆದಿಶೇಷನ ಆತ್ಮ ಸೇರ್ಕೊಂಡಿರುತ್ತೆ. ಅದಾದ್ಮೇಲೆ ಆ ಶತಶೃಂಗನ ತ್ರಯಂಬಕನ ಸಂಹಾರ ಮಾಡೋದು ತುಂಬಾ ಸುಲಭ. ನಾಳೆ ಸೂರ್ಯೋದಯ ಆಗಕ್ಕೆ ಕಾಯ್ತಾ ಇದ್ದೀನಿ. ನಾಳೆ ನಮ್ಗೆ ಶುಭ ದಿನ ಆದಿಶೇಷ. ಹೌದು, ಸತ್ತೋಗಿರೋದು ಯಜಮಾನ್ರ ಮಗ ತ್ರಿವಿಕ್ರಮ್. ಬದುಕಿರೋದು ನನ್ನ ಮಗ ತ್ರಿಶೂಲ್. ಏನ್ರಿ ಹೇಳ್ತಾ ಇದ್ದೀರಾ ನೀವು? ತ್ರಿಶೂಲ್ ನಮ್ಮ ಮಗನ ಮತ್ತೆ ಅತ್ತೆ ಮಗುನ ಬದಲಾಯಿಸ್ಬಿಟ್ರು ಅಂತ ಹೇಳಿದ್ರಿ? ಹೌದು, ಅಮ್ಮ ಮಕ್ಕಳನ್ನ
ಅದಲು ಬದಲು ಮಾಡಿದ್ರು. ಆದ್ರೆ ನಾನು ನನ್ನ ಮಗ ನಿನ್ನ ಮಡ್ಲಲ್ಲೇ ಬೆಳಿಬೇಕು ಅಂತ ಆಸೆ ಪಟ್ಟಿತ್ತಪ್ಪ. ಈ ವಿಷಯ ಮನುಷ್ಯನ ಪಂಚೇಂದ್ರಿಯಗಳಿಗೆ ತಾಕಿದ್ರೆ ಸಾಕು, ಮನುಷ್ಯ ಕೆಲ ಸಮಯ ಪ್ರಜ್ಞಾಹೀನನಾಗಿ ಬೆಳುತ್ತಾನೆ. ಮಾತಾಡಿ ಯಜಮಾನ್ರೆ. ಒಂದು ಕ್ಷಣ ಅಲ್ಲಿ ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ಲಿಲ್ಲ. ಯಜಮಾನ್ರು ಬೇರೆ ಮೂರ್ಛೆ ಹೋದ್ರು. ನನಗೆ ದಿಕ್ಕೆ ತೋಚಲಿಲ್ಲ. ಒಳಗಡೆ ಹೋಗಿ ನೋಡೋಣ ಅಂತ ಹೋದ್ರೆ ನನ್ನ ಮೊಮ್ಮಗ ನೀನು ಈ ಸುಂದರವಾದ ಅರಮನೆಯಲ್ಲಿ ಮಹಾರಾಜನ ತರ ಬೆಳಿಬೇಕಾದವನು. ನಮ್ಮಮ್ಮ ಇದ್ದಂಗಿದ್ದಾಳೆ. ನನ್ನ ಮಗನ ಯಜಮಾನ್ರ ಮಗನ ಜಾಗದಲ್ಲಿ ಆಗ್ತಾ ಇದ್ದಾಳೆ. ಇಲ್ಲ, ಯಾವುದೇ ಕಾರಣಕ್ಕೂ ನನ್ನ ಮಗನ ಬದಲಾಯಿಸಕ್ಕೆ ನಾನು ಬಿಡೋದಿಲ್ಲ. ನನ್ನ ಮಗ ನನ್ನ ಜೊತೆನೆ ಬೆಳೆಯಬೇಕು. ಯಜಮಾನ್ರ ಮಗನ ಅಂದ್ರೆ ತ್ರಿವಿಕ್ರಮ್ನ ಅಮ್ಮೋರ್ ಪಕ್ಕನೇ ಇಟ್ಟೆ. ಅದು ನನ್ನ ಮಗ ಚೆನ್ನಾಗಿರ್ಬೇಕು, ಅವನು ಬದುಕು ಅದ್ಭುತವಾಗಿರ್ಬೇಕು ಅಂತ ಆಸೆ ಪಟ್ಟಿದೆ. ತಪ್ಪೇನೆ. ನಿಮ್ ಬದುಕಲ್ಲಿ ಏನ್ರಿ ಸರಿ ಮಾಡಿದೀರಾ? ಸುಳ್ಳು ಹೇಳಿ ನನಗ್ ಮೋಸ ಮಾಡಿದ್ರಿ. ಜನ್ಮ ಕೊಟ್ಟವ್ರು ಯಾರು ಅಂತ ಹೇಳ್ದೆ ನನ್ ಮಗನಿಗೆ ಮೋಸ ಮಾಡಿದ್ರಿ. ನಮ್ ಮಗುನ ಯಜಮಾನ್ರ ಮಗು ಅಂತ ಹೇಳಿ ಯಜಮಾನ್ರಿಗೆ ಮೋಸ ಮಾಡಿದ್ರಲ್ಲ, ಅದು ಸರಿನಾ? ಇತ್ತ ಕೆಲ್ಸಗಳನ್ನೆಲ್ಲ ಮಾಡಿ ನೀವು ನೆಮ್ಮದಿಯಾಗಿದ್ದೀರಾ? ರೀ, ನಿಮಗ್ ನೆನ್ಪಿದ್ಯಾ? ನಮ್ಗೆ ಎಷ್ಟೋ ವರ್ಷ ಮಕ್ಕಳೇ ಆಗಿರ್ಲಿಲ್ಲ. ಕೊನೆಗೆ ನಾಗದೇವ್ರ ಗುಡಿ ಹತ್ರ ಹೋಗಿ ಬೇಡ್ಕೊಂಡೆ. ಆಗ್ಲೇ ನನ್ನ ತಾಯಿ ಆಗಿದ್ದು. ನಾನ್ ಬೇಡ್ಕೊಂಡಿದ್ದಕ್ಕೆ ನಾಗದೇವ್ರು ನಾಗರಾಜನನ್ನೇ ನನ್ ಮಗನಾಗ್ ಕೊಟ್ರು. ಅಂತ ನಾಗರಾಜನನ್ನೇ ನೀವು ಹೋದ ಜನ್ಮದಲ್ಲಿ ಸಾಯಿಸ್ಬಿಟ್ರಲ್ರಿ. ಆ ಪಾಪ ನಮ್ಮನ್ ಸುಮ್ಮನೆ ಬಿಡುತ್ತಾ? ಒಂದಲ್ಲ ಎರಡಲ್ಲ 7 ಜನ್ಮಕ್ಕೂ ಆ ಶಾಪ ನಮ್ಮನ್ ಕಾಡುತ್ತೆ ಕಣ್ರಿ, ಕಾಡುತ್ತೆ. ನಮ್ಮ ವಂಶ ನಿರ್ವಂಶ ಆಗೋಗುತ್ತೆ. ಹೀಗೆಲ್ಲ ಮಾತಾಡಬೇಡ ರೀ. ನಾನ್ ಹೇಳ್ತಿರೋದು ಸರಿಯಾಗೇ ಇದೆ, ಆದ್ರೆ ಅದು ನಿಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಳ್ರಿ. ಇವಾಗ ನೀವ್ ಯಾವ ಸ್ಥಿತಿಲಿ ಇದ್ದೀರಾ ಅಂತ ನಿಮಗ್ ಗೊತ್ತಾ? ನೀವು ನಾಗರಾಜನನ್ನ ಸಾಯಿಸಿದೀರಾ. ಈ ಜನ್ಮದಲ್ಲೂ ಮತ್ತೆ ಅವ್ನು ಸಿಕ್ಕಿದ್ರೆ ಅವನ್ನ ಸಾಯಿಸ್ಬೇಕು ಅಂತ ಓಡಾಡ್ತಿದ್ದೀರಾ. ನಾಗರಾಜನ ಸಂಗಾತಿ ಅವನ್ನ ಹುಡುಕೊಂಡು ಈ ಮನೆಗೆ ಬಂದಿದ್ದಾಳೆ. ನಾಗರಾಜನ ಸಾಯಿಸಿರೋದ್ರಲ್ಲಿ ಬದುಕಿರೋದು ನೀವಿಬ್ರೆ, ನೀವು ಮತ್ತೆ ಯಜಮಾನ್ರು. ತ್ರಿಶೂಲ್ ಇಲ್ಲಿಲ್ಲ ನಿಜ, ಆದ್ರೆ ಶಿವಾನಿ ಇಲ್ಲೇ ಇದ್ದಾಳೆ. ಅವಳಿಗೇನಾದ್ರೂ ನಾಗ ಹತ್ಯೆ ಮಾಡಿರೋದು ನೀವೇ ಅಂತ ಗೊತ್ತಾದ್ರೆ ಅವಳು ಸುಮ್ನೆ ಇರ್ತಾಳೇನ್ರಿ? ಆ ಕ್ಷಣನೇ ನಿಮ್ ಬದುಕನ್ನ ಮುಗಿಸ್ಬಿಡ್ತಾಳ ಅಷ್ಟೇ. ಈಗ ನೀವೇ ಅವನ್ನ ಸಾಯಿಸಿದೀರ ಅನ್ನೋ ನಿಜ ಅವಳಿಗೆ ಗೊತ್ತಾದ್ರೆ ಅವಳು ನಿಮ್ಮನ್ನು ಉಳಿಸ್ತಾಳ? ಅಪ್ಪನ್ ಕೊಂದ ಅನ್ನೋ ಶಾಪಕ್ಕೆ ನಮ್ಮ ಮಗ ಗುರಿ ಆಗ್ಬೇಕೇನ್ರಿ? ಅಥವಾ ಮಗನ್ ಕೊಂದೆ ಅನ್ನೋ ಶಾಪಕ್ಕೆ ನೀವು ತುತ್ತಾಗ್ಬೇಕಾ? ಎಂತ ಕೆಟ್ಟ ಪರಿಸ್ಥಿತಿ ನನಗ್ ತಂದಿಟ್ಬಿಟ್ವಿ. ನಿಮಗ್ ನೆನ್ಪಿದ್ಯಾ ಚಿಕ್ಕ ವಯಸ್ಸಿನಲ್ಲಿ ತ್ರಿಶೂಲ್ ಹತ್ರ ಯಜಮಾನ್ರು ನೀನ್ ದೊಡ್ಡವನಾದ್ಮೇಲೆ ಯಾರ ತರ ಆಗ್ಬೇಕು ಅಂತ ಕೇಳಿದ್ರೆ ಅವನು ನಾನು ನಮ್ಮ ಅಪ್ಪನ ತರ ಆಗ್ಬೇಕು ಅಂತ ಹೇಳ್ತಿದ್ದ.
ಅವನ್ಗೆ ನಿಮ್ಮೇಲೆ ತುಂಬಾ ಪ್ರೀತಿ ಇದೆ ಕಣ್ರಿ. ಅಂತ ಮಗನ ನೀವು ಸಾಯಿಸ್ಬೇಕಾ? ನನ್ಗೆ ಎಂತ ಕೆಟ್ಟ ಪರಿಸ್ಥಿತಿ ತಂದಿಟ್ಬಿಟ್ಟೆ ದೇವ್ರೆ. ಈ ಕಡೆ ಗಂಡನ ಪರವಾಗೂ ನಿಲ್ಲೋ ಆಗಿಲ್ಲ, ಮಗನ ಪರವಾಗೂ ನಿಲ್ಲೋ ಆಗಿಲ್ಲ. ಇದನ್ನೆಲ್ಲ ನೋಡ್ಕೊಂಡು ನನ್ ಜೀವಂತವಾಗಿರ್ಬೇಕಾ? ಜೀವಂತವಾಗಿರ್ಬೇಕಾ? ನನ್ನನ್ನು ಸಾಯಿಸ್ಬಿಡು, ಸಾಯಿಸ್ಬಿಡು. ಮಧು ಮಧು ಅಳ್ಬೇಡ ಕಣೆ ಮಧು. ರಕ್ತದಾಮೇಶ್ವರಿ, ರಕ್ತ ಕಾಳೇಶ್ವರಿ, ಓಂ ಸಪ್ತ ಕರಾಳ ಮಾತೃಕೆ. ಗರುಡ ದೇವನ ಆಶೀರ್ವಾದದಿಂದ ನಿನ್ನ ಕೃಪೆಯಿಂದ ನಾನು ಇಲ್ಲಿವರೆಗೂ ಬಂದಾಯ್ತು. ನಾಗಮಣಿ ನನ್ನ ಕೈಗೆಟುಕುವ ದೂರದಲ್ಲಿದ್ದರು. ನಾಗಮಣಿ ನನ್ನದಾಗಿಲ್ಲ. ನಾಳೆ ನಾಗಮಣಿಗೆ ಶಕ್ತಿಯನ್ನು ಒಲಿಸುವ ಕ್ರಿಯೆ ದೇವಿ. ನಾಗಮಣಿಯನ್ನು ನನಗೆ ಒಲಿಯುವ ಹಾಗೆ ಮಾಡುತ್ತೇವೆ. ನಾಗಮಣಿಯನ್ನು ಪಡೆಯುವ ವೇಳೆ ಸುತ್ತ ಇರುವ ಶತ್ರುಗಳನ್ನು ನಾಶ ಮಾಡುವ ಶಕ್ತಿ ಕೊಡುತ್ತಾಯೆ. ಗೆದ್ದ ನಾಗಮಣಿಯನ್ನು ನಿನ್ನ ಪಾದಮಣಿಯಲ್ಲಿಟ್ಟು ರಕ್ತಾಭಿಷೇಕವನ್ನು ಮಾಡುವೆ ದೇವಿ. ರಕ್ತಾಭಿಷೇಕ. ತ್ರಿಶೂಲ್, ಈ ಮನೆ ನೆನಪಿದ್ಯಾ ನಿನ್ಗೆ? ಬಾ. ಇದು ನಿನ್ನ ಮನೆ, ನೀನು ಹುಟ್ಟು ಬೆಳೆದ ಮನೆ. ಈ ಜಾಗ ನೆನಪಿದ್ಯಾ? ನೀನಿಲ್ಲ ಆಟ ಆಡ್ತಿದ್ದೆ. ಸರಿ ಬಾ, ಒಳಗೆ ಹೋಗೋಣ. ನೋಡು ತ್ರಿಶೂಲ್, ಈ ಮನೆನ ಸರಿಯಾಗಿ ನೋಡು. ಬಾ, ಕೂತ್ಕೋ. ತ್ರಿಶೂಲ್, ನೀನು ಬೆಳೆದಿದ್ದೆಲ್ಲ ಇದೆ ಮನೇಲಿ. ನಂದೀಶ್ ಅಂಕಲೇ ನೀನು ಅಪ್ಪ ಅಂತ ಕರೀತಾ ಇದ್ದೆ. ಮಧುಮತಿ ಅಮ್ಮನೇ ನೀನು ಅಮ್ಮ ಅನ್ಕೊಂಡಿದ್ದೆ. ನೆನಪು ಮಾಡ್ಕೋ ತ್ರಿಶೂಲ್, ಅಮ್ಮ ನಿನಗೆ ಪ್ರೀತಿಯಿಂದ ಕೈ ತುತ್ತು ತಿನ್ಸಿದ್ ನೆನಪು ಮಾಡ್ಕೊ. ಅಪ್ಪನ ಕೈ ಹಿಡ್ಕೊಂಡು ಓಡಾಡಿದ್ದನ್ನ ನೆನಪು ಮಾಡ್ಕೊ. ಅಮ್ಮ, ಯಾಕಮ್ಮ ನನಗೆ ಯಾಕೆ ಕೈ ಮುಗಿತಾ ಇದ್ದೀರಾ? ಓ, ನಮ್ಮ ಮನೆಗೆ ಯಾಕೆ ಬಂದಿದ್ಯಾ? ಇನ್ಮೇಲಿಂದ ಯಾವುದೇ ಕಾರಣಕ್ಕೂ ಮನೆಗೆ ಬರಬೇಡ ಅಂತ ಕೈ ಮುಗಿತಾ ಇದ್ದೀರಾ? ಅಯ್ಯೋ, ಆ ಥರ ಎಲ್ಲ ಇಲ್ಲ ತಾಯಿ. ನಿಮ್ಮ ಮಾತಲ್ಲಿರೋ ವ್ಯಂಗ್ಯ ನನಗೆ ಅರ್ಥ ಆಗ್ತಿದೆ. ನಿಮ್ಗೆಲ್ಲ ಅರ್ಥ ಆಗ್ಬೇಕು ಅಂದ್ರೆ ಇವ್ರಿಗೆಲ್ಲ ನೆನಪಾಗ್ಬೇಕು. ಆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಬೇರೆ ಇನ್ಯಾವ ತಪ್ಪು ಮಾಡ್ತಿಲ್ಲ. ಅಯ್ಯೋ, ನೀನ್ ತಪ್ಪು ಮಾಡ್ತಿಲ್ಲ ತಾಯಿ, ಅದ್ ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ದಯವಿಟ್ಟು ನನ್ನ ಜೊತೆಲಿ ಬರ್ತೀಯಾ? ಎಲ್ಲಿಗಮ್ಮ? ನಾನೇ ನಿನ್ನ ತಾಯಿ ಅಂತ ಕರಿತಾ ಇರುವಾಗ ನೀನ್ ಯಾಕಮ್ಮ ನನ್ನ ಅಮ್ಮ ಅಂತ ಕರಿತಾ ಇದ್ಯಾ? ದಯವಿಟ್ಟು ನನ್ನ ಜೊತೆ ಬರ್ತೀಯಾ? ಕೈಯೆಲ್ಲ ಮುಗಿಬೇಡಿ. ಆಗ್ಲೇ ಹೇಳ್ದೆ ತಾನೆ, ನಾನು ಅಷ್ಟು ದೊಡ್ಡೋಳಲ್ಲ. ಎಲ್ಲಿಗೆ ಬರ್ಬೇಕು? ನಡೀರಿ. ದೇವಿ ಮಹಾಕಾಳಿ, ಕರಾಳ ರೂಪ ಮನೋಹರಿ, ಸಕಲ ಸಂರಕ್ಷಕಿ ದೇವಿ. ನಾಗಪೂರ್ಣಿಮೆ ಮುಂದಿದೆ, ನಾಗಮಣಿ ಕೈ ಸೇರಿದೆ. ರಸ, ಗಂಧ, ರೂಪ, ಶಬ್ದ, ಸ್ಪರ್ಶ ಪಂಚೇಂದ್ರಿಯಗಳಲ್ಲಿ ಸ್ಥೂಲ ಸೂಕ್ಷ್ಮ ವಿಕಾರ ತ್ರಯಗಳನ್ನೆಲ್ಲ ಮೀರಿ ನಾಗಮಣಿ ನಮ್ಮ ವಶವಾಗುವುದಕ್ಕೆ ನಿನ್ನ ಕೃಪಾ ಕಟಾಕ್ಷ ಬೇಕು ತಾಯೇ. ನಿನ್ನ ಕೃಪಾ ಕಟಾಕ್ಷ ಬೇಕು. ಕಠಿಣ ವ್ರತವೆಂಬರಿತರು ನಿನ್ನನ್ನು ಆರಾಧಿಸದೆ ಬಿಡನು ತಾಯೇ, ಬಿಡನು. ನಾಗಮಣಿ ವಶವಾಗುವವರೆಗೆ ನನಗೆ ಕಾವಲಾಗಿರು ತಾಯೇ, ಕಾವಲಾಗಿರು.
ತಪ್ಪು ನೀನ್ ಮಾಡಿಲ್ಲ ತಾಯಿ, ತಪ್ಪು ನಾವು ಮಾಡಿದೀವಿ. ಎಲ್ಲರೂ ಮಾಡಿರೋ ತಪ್ಪನ್ನ ಕ್ಷಮಿಸ್ಬಿಡು ತಾಯಿ. ಕೆಲವರು ಗೊತ್ತಿದ್ದು ತಪ್ಪು ಮಾಡಿದ್ದಾರೆ, ಇನ್ನು ಕೆಲವರು ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾರೆ. ತಪ್ಪು ಮಾಡಿರೋರು ಯಾರು ದೊಡ್ಡವ್ರಾಗಲ್ಲ ತಾಯಿ. ಆ ತಪ್ಪನ್ನ ಕ್ಷಮಿಸೋ ಗುಣ ಇರೋರು ಯಾವತ್ತಿಗೂ ದೊಡ್ಡವರು. ನೀನು ಆ ಸ್ಥಾನದಲ್ಲಿದ್ಯಾ ತಾಯಿ. ಅಮ್ಮ ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಎಲ್ರ ಥರ ನೀವು ಕೂಡ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದೀರಾ? ಅಯ್ಯೋ ಖಂಡಿತ ಇಲ್ಲ ತಾಯಿ. ನೀನ್ ತಪ್ಪು ಮಾಡಿದ್ರೆ ಅದ್ರ ಹಿಂದೆ ಯಾವ್ದಾದ್ರು ಬಲವಾದ ಕಾರಣ ಇರುತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ತಾಯಿ. ಏನ್ ಮಾಡ್ತಾ ಇದ್ದೀರಾ ನೀವು? ನನ್ನ ಗಂಡನ್ಗೆ ಮಡಲ್ ಕೊಟ್ಟ ದೇವತೆ ನೀವು. ನನ್ನ ಗಂಡನ್ಗೆ ನೀವು ತಾಯಿ ಆಗ್ಬೇಕು ಅಂತ ನೀವು ನನ್ನ ಕಾಲಿಗೆ ಬೀಳ್ತಾ ಇದ್ದೀರಾ? ಹೀಗೆಲ್ಲ ಮಾಡ್ಬೇಡಿಮ್ಮ. ನೀವು ನನ್ನ ಗಂಡನ್ಗೆ ತಾಯಿ ಆಗ್ಬೇಕು. ನಿನ್ ಗಂಡನ್ಗೆ ನಾನು ಬರೀ ನನ್ನ ಮಡ್ಲು ಮಾತ್ರ ಕೊಟ್ಟಿಲ್ಲ ತಾಯಿ. 9 ತಿಂಗಳು ನಾನು ಹೊಟ್ಟೆಲಿ ಇಟ್ಕೊಂಡಿದ್ದೆ. ತ್ರಿಶೂಲ್ ನನ್ನ ಮಗ. ಅಮ್ಮ ಯಾಕಿವತ್ತು ಹೀಗೆ ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಲ್ಲ? ವಿಚಿತ್ರವಾಗಿ ಮಾತಾಡ್ತಿಲ್ಲ ತಾಯಿ, ಚಿತ್ರ ಸ್ಪಷ್ಟ ಆಯ್ತು. ನೀನು ನಾಗದೇವತೆ ತಾನೆ. ನೋಡ್ದೆ ಆ ನಿನ್ನ ದಿವ್ಯ ರೂಪನ ನಾನು ನನ್ನ ಕಣ್ಣಾರೆ ನೋಡ್ದೆ.